ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿಯುವ ಮುನ್ನ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಈ ವಿಷಯದ ಬಗ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮದುವೆ ಸಂಭ್ರಮದಲ್ಲಿರುವಂತಹ ತಾಂಡವ್ ಮತ್ತು ಶ್ರೇಷ್ಠನ ಮದುವೆಯನ್ನು ನಿಲ್ಲಿಸಲು ಬರುವಂತಹ ಅವರ ತಾಯಿ ಕುಸುಮ ಚೌಟ್ರಿ ಹತ್ರ ಬರ್ತಾಳೆ. ಇದೇ ಸಂದರ್ಭದಲ್ಲಿ ಅಲ್ಲಿ ನಿಂತಿರುವ ಬಾಡಿಗಾರ್ಡ್, ಏನಮ್ಮ ನೀ ಯಾಕಾದರೂ ಇಲ್ಲೂ ಬರ್ತೀಯಾ, ನೀನು ದಯವಿಟ್ಟು ಹೊರಗಡೆ ಹೋಗು, ಇಲ್ಲಾಂದರೆ ನಾವೇ ನಿನ್ನ ಕರ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳ್ತಾಳೆ. ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂಥ ಪೂಜಾ, ಏನತ್ತೆ ನೀವು ಏನು ಮಾಡ್ತಿದ್ದೀರಾ ಇಲ್ಲಿ ಅಂತ ಹೇಳ್ತಾಳೆ. ಏನೇ ಪೂಜಾ, ಈ ಥರ ಎಲ್ಲ ಆಗ್ಬಿಡ್ತು, ಇಲ್ಲಿ ಬೇರೆ ಯಾರೂ ಅಲ್ಲ ಕಣೆ, ನನ್ನ ಮಗ ತಾಂಡವನೇ ಮದುವೆ ಆಗ್ತಿರೋದು ಅಂತ ಹೇಳ್ತಾಳೆ. ಇದೆಲ್ಲ ನನಗೆ ಮೊದಲೇ ಗೊತ್ತು ಅತ್ತೆ, ನೀವೇನು ತಲೆ ಕೆಡ್ಸ್ಕೊಬಿಡಿರಿ ಅಂದ್ಬಿಟ್ಟು ಫಿಲ್ಮಿ ಸ್ಟೈಲ್ನಲ್ಲಿ ಪೂಜೆ ಏನು ಮಾಡ್ತಾಳೆ, ಅಲ್ಲಿನ ಒಂದು ಟ್ರ್ಯಾಕ್ಟರನ್ನು ತಗೊಂಡು ಸೀದಾ ಆ ಚೌಟ್ರಿ ಒಳಗಡೆ ನುಗ್ಗಿಸ್ತಾಳೆ. ಇದೇ ಸಂದರ್ಭದಲ್ಲಿ ಆ ಚೌಟ್ರಿಯಲ್ಲಿ ಎಲ್ಲರೂ ಕೂಡ ಗಾಬರಿಯಿಂದ ನೋಡ್ತಾರೆ. ಇದೇನಪ್ಪ ಇದು, ಯಾರೋ ಟ್ರ್ಯಾಕ್ಟ್ರ್ ತಗೊಬಂದ್ಬಿಟ್ರಲ್ಲ, ಅದು ಲೇಡೀಸ್ ಬೇರೆ ಓಡಿಸ್ಕೊಂಬಂದ್ಬಿಟ್ಟವ್ರಲ್ಲ ಅಂತ ಅಂದ್ಕೊಟ್ಟಿರ್ತಾರೆ. ಚೌಟ್ರಿಯಲ್ಲಿ ಮದುವೆ ಸಂಭ್ರಮದಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ತುಂಬ ಖುಷಿಯಾಗಿರ್ತಾರೆ. ತಾಂಡವ್ ಅಂತೂ ತುಂಬಾ ಖುಷಿಯಾಗಿದ್ದು, ಇದರ ಜೊತೆಗೆ ಶ್ರೇಷ್ಠನಂತೂ ದೇವರೇ, ನಾನು ಅಂದ್ಕೊಂಡಿರೋ ಟೈಮು ಬಂದೇ ಬಿಡ್ತು ನನಗೆ ಅಂದ್ಬಿಟ್ಟು ತುಂಬ ಖುಷಿಯಾಗಿರ್ತಾಳೆ. ಟ್ರ್ಯಾಕ್ಟರ್ ಮೇಲಿಂದ ಬಂದಂಥ ಕುಸುಮ ಮತ್ತು ಪೂಜೆನ ನೋಡಿ ತಾಂಡವ್ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಡ್ತಾನೆ. ಅಯ್ಯೋ ಇದೇನಪ್ಪ, ಅಮ್ಮ ಬಂದ್ಬಿಟ್ರಲ್ಲ ಅಂದ್ಕೊಂಡು. ಇದೇ ಸಂದರ್ಭದಲ್ಲಿ ನಿಲ್ಲಿಸ್ಬಿಟ್ಟು ಅದೇ ಸಂದರ್ಭದಲ್ಲಿ ಮುಂದೆ ಬರುವಂಥ ಕುಸುಮ ಆ ಸ್ಟೇಜ್ ಮೇಲೆ ಬರ್ತಾಳೆ. ಏನೋ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ನಲ್ಲ ಮತ್ತು ನನ್ನ ಮಗ ಅಂದರೆ ಬರೋರಿಗೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ನಲ್ಲೋ, ಅವನು ಒಬ್ಬ ಆದರ್ಶ ವ್ಯಕ್ತಿ ಮತ್ತು ನನ್ನ ಕುಟುಂಬದ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕಿಬಿಟ್ಟಲ್ಲೋ, ನಿಂಗೆ ಯಾಕೋ ಬೇಕಿತ್ತು ಇದೆಲ್ಲ ಅಂದ್ಬಿಟ್ಟು ಹೇಳ್ತಾಳೆ. ಇದೇ ಸಂದರ್ಭದಲ್ಲಿ ಶ್ರೇಷ್ಠನ ನೋಡಿ ಅವಳಿಗೂ ಕೂಡ ಒಂದು ಕಪ್ಪಲ್ ಕೊಡೋದು, ಏನೇ ನನ್ನ ಮಗನನ್ನು ಬುಟ್ಟಿಗೆ ಹಾಕೊಂಡು ಫ್ರೆಂಡು ಅಂದ್ಕೊಂಡು ಮನೆಗೆ ಬಂದು ನಮ್ಮ ಮನೇಲಿ ಉಂಡು ತಿಂದು ಮನೆಯಲ್ಲಿದ್ದು ಮತ್ತು ನನ್ನ ಸೊಸೆಗೆ ಮೋಸ ಮಾಡ್ತೀಯ ಮತ್ತು 2 ಮಕ್ಕಳು ಇರುವಂತಹ ನನ್ನ ಮಗನ ಸಂಸಾರವನ್ನೇ ಹಾಳು ಮಾಡ್ತೀಯ ಅಂದ್ಬಿಟ್ಟು ಎತ್ತಿ ಇನ್ನೊಂದು ಕಪ್ಪಲ್ ಕೊಡಿತಾಳೆ. ಶ್ರೇಷ್ಠ ಅಪ್ಪ ಅಮ್ಮ ಕೂಡ ತುಂಬ ಗಾಬರಿಯಿಂದ ನೋಡ್ತಿರ್ತಾರೆ. ಅಯ್ಯೋ ಇದೇನಪ್ಪ ಆಗ್ತಿದೆ ಇಲ್ಲಿ ಚೌಟ್ರಿಲಿ, ಏನೋ ಬೆಳಗ್ಗೆಯಿಂದನೂ ಹಿಂಗೆ ಆಗ್ತಿದೆಯಲ್ಲ ಏನು ಅಂತ ಕೇಳ್ತಾಳೆ. ಈ ಕುಸುಮ ಅವರೇ ಏನಿದೆಯಲ್ಲ ಅಂತ ಹೇಳಿದಾಗ, ಶ್ರೀವರ್ ಅವರೇ ಇದು ಈ ತಾಂಡವ್, ತರುಣ್ ಅಲ್ಲ ಇವನು ತಾಂಡವ್ ಅಂತ, ಇವನು ಬೇರೆ ಯಾರೂ ಅಲ್ಲ, ನನ್ನ ಮಗ. ಆಲ್ರೆಡಿ ಇವನಿಗೆ 2 ಮಕ್ಕಳಿದೆ ಮತ್ತು ಒಂದು ಸಂಸಾರ ಇದೆ. ನಾನು ಎಷ್ಟು ನಂಬಿಕೆ ಇಟ್ಟೆ, ನನ್ನ ನಂಬಿಕೆ ಎಲ್ಲ ಹಾಳು ಮಾಡಿಬಿಟ್ನಲ್ಲ ಅಂದ್ಬಿಟ್ಟು ಅವಳಿಗೂ ಕೂಡ ಒಂದು ಕಪ್ಪಲ್ ಕೊಡಿತಾನೆ. ಇದೇ ಸಂದರ್ಭದಲ್ಲಿ ಮದುವೆಗೆ ಮಾಡಿರುವಂಥ ಅರೇಂಜ್ಮೆಂಟ್ ಮತ್ತು ಅಲ್ಲಿರುವಂಥ ವಸ್ತುಗಳನ್ನು ಎತ್ತಿ ಬಿಸಾಕಿ ಅಲ್ಲಿರುವ ಎಲ್ಲವನ್ನು ಚೆಲ್ಲಾಪಿಲ್ಲಿ ಮಾಡುವಂಥ ಕುಸುಮ ಏಕಾಏಕಿ ಅಲ್ಲಿರುವ ಮಚ್ಚನ್ನು ತೆಗೆದುಕೊಂಡು, ಲವ್ ನನಗೆ ಇಷ್ಟೊಂದೆಲ್ಲ ನೀನು ಮೋಸ ಮಾಡಿದೆಲ್ಲೋ, ನನ್ನ ಸಂಸಾರನ ಹಾಳು ಮಾಡಿದೆಲ್ಲೋ, ನಿನ್ನೆ ಏಕಾಏಕಿ ನಾನು ಕೊಚ್ಚಾಕ್ಬಿಡ್ತೀನಿ ಅಂದ್ಬಿಟ್ಟು ಮಚ್ಚನ್ನು ಎತ್ಕೊಂಡು ಎಲ್ಲ ಕಡೆ ತಿರುಗಾಡ್ತಿರ್ತಾಳೆ. ಇದನ್ನು ನೋಡಿ ತಾಂಡವಂತೂ ಫುಲ್ಲು ಬೆರಗಾಗಿ ಹೋಗ್ತಾನೆ. ಇದನ್ನು ರೌದ್ರಾವತಾರವನ್ನು ಎಂದೂ ಕೂಡ ತಾಂಡವ್ ಅವರ ಅಮ್ಮನಲ್ಲಿ ನೋಡಿರುವುದಿಲ್ಲ. ಇದರಿಂದಾಗಿ ಮುಂದಿನ ಸಂಚಿಕೆಯಲ್ಲಿ ಇವರ ಮದುವೆ ನಡೆಯುತ್ತಾ ಅಥವಾ ನಿಂತು ಹೋಗುತ್ತಾ, ಇದೇ ಸಂದರ್ಭದಲ್ಲಿ ಅಲ್ಲಿರುವಂತಹ ಭಾಗ್ಯ ಮತ್ತು ಸುಂದರಿಗೆ ಏನು ಹೇಳ್ತಾಳೆ ಮತ್ತು ಭಾಗ್ಯ ಚೌಟ್ರಿಗೆ ಬರ್ತಾಳ, ಈ ವಿಷಯ ಗೊತ್ತಾಗುತ್ತೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಸ್ನೇಹಿತರೆ. ಮತ್ತು ಇಲ್ಲಿವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.